ಹಾಯ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ತುಂಬ ಚೆನ್ನಾಗಿದ್ದೀನಿ. ಓಕೆ, ನನ್ನ ಚಾನಲ್ನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಿದ್ರು ಅವರು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡ್ತಿರಿಗೆ ತುಂಬ ಹೃದಯದ ಧನ್ಯವಾದಗಳು. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಏನಾದ್ರು ಇದ್ದರೆ ಕಮೆಂಟ್ ಹಾಕಿ, ಮತ್ತು ನಿಮ್ಮ ಫ್ರೆಂಡ್ಸ್ಗಳ ಹತ್ರ, ಫ್ಯಾಮಿಲಿ ಹತ್ರ ಹಾಗೆ ಸಬ್ಸ್ಕ್ರೈಬ್ ಮಾಡಿಸಿ. ಓಕೆನಾ? ಇದು ಈವ್ನಿಂಗ್ ವ್ಲಾಗು. ರಾಯರಿಗೆ ಪೂಜೆ ಮಾಡಿದೆ, ಖುಷಿ ಆಯಿತು ತುಂಬ. ಹಾಗೆ ಪೂಜೆ ಮಾಡ್ತಾಯಿದ್ದೆ. ರಾಯರಿಗೆ ಪ್ರಸಾದನೂ ಕೊಟ್ಟರು. ಇವತ್ತೇನಂತಂದ್ರೆ ಬರೀ ಇದ್ರ ಹೂವು ತಗೊಂಡಿದ್ದೆ, ಏನು ಸೇವಂತಿಗೆ ಹೂವನ. ನಂಗೆ ಬಿಡಿ ಹೂವು ಬೇಕಿತ್ತು. ಈ ಥರ ನಾನೇ ಕಟ್ಟಿ ರಾಯರಿಗೆ ಈ ಥರ ಹೂವು ಮಾಡಿಸೋದು ತುಂಬ ಇಷ್ಟ. ಬಟ್ ನಾನು ಅಯ್ಯೋ ಬರಲಿಲ್ವಲ್ಲಪ್ಪ, ಏನು ಮಾಡೋದು ಅಂತ ಅನ್ಕೋತಾ ಇದ್ದೆ. ಅಷ್ಟೊಳಗಡೆ ಇಲ್ಲಿ ಯಾವುದೋ ಒಂದು ಹುಡುಗ ಮನೆ ಹತ್ರ ಹೂವು ಮಾರ್ಕೊಂಡು ಬಂದರು. ಅದರಲ್ಲೂ ಇದ್ರ ಹೂವು ಇತ್ತು, ಏನೋ ದುಂಡು ಮಲ್ಲಿಗೆ ಇತ್ತು. ಬಟ್ ನಂಗೆ ಅದು ಇಷ್ಟ ಆಗಲ್ಲ, ಕಟ್ಟೋಕ್ಕಾಗಲ್ಲ. ಬಟ್ ಈ ಥರ ಸೋಜು ಮಲ್ಲಿಗೆ ಹೂವು ಇಷ್ಟ. ಬೆಂಗಳೂರು ಸೈಡ್ ಮಲ್ಲೆ ಹೂವು ಅಂತಾರೆ ನೋಡಿ. ರಾಯರ ಪ್ರಸಾದ ಕೊಟ್ಟರು. ಆ ಹೂವು ತಗೊಂಡು ಹುಡುಗ ಹೋಗಿದ್ದೆ, ನಾಳೆ ತಂದ್ಕೊಡ್ತೀನಿ ಕಣಕ್ಕ ಅಂತ ಹೇಳ್ದನು. ಸಂಜೆನೇ ಹೋಗಿ ಮತ್ತೆ ತಂದ್ಕೊಟ್ಟ. ತುಂಬ ಖುಷಿ ಆಯಿತು ನನಗೆ. ನೆಮ್ಮದಿಯಿಂದ ಸಮಾಧಾನದಿಂದ ಕಟ್ಟಿ ಪೂಜೆ ಮಾಡಿದೆ ರಾಯರಿಗೆ. ಅದೇ ಹೂವು ನಾನು ಮಡ್ಕೊಂಡೆ, ಹೂವು ಮಡ್ಕೊಂಡಿಲ್ಲ. ರಾಯರು ಕೊಟ್ಟಿದ್ದ ಪ್ರಸಾದನ ನಾನು ಮಡ್ಕೊಂಡೆ. ನನ್ನ ಮಗಳು ಮಮ್ಮ ಹೂವು ಕೊಟ್ಟೈತೆ ನೋಡಿ ಗುರು ಮಮ್ಮಿ ಅಂದ್ಬಿಟ್ಟು ಬಂದ್ಲು ಅವಳಿಗೂ ತುಂಬ ಇಷ್ಟ ಪೂಜೆ ಮಾಡೋದು, ರಾಯರಿಗೆ ಕೈ ಮುಗಿಯೋದು, ದೇವಸ್ಥಾನಕ್ಕೆ ಹೋಗೋದು, ಟೆಂಪಲ್ಗೆ ಹೋಗೋದು ಅಂದರೆ ತುಂಬ ಭಕ್ತಿ ಜಾಸ್ತಿ ಅವಳಿಗೂ. ಮುಂದೆ ಹೆಂಗಿರ್ತಾಳೋ ಗೊತ್ತಿಲ್ಲ, ಇವಾಗ ಮಾತ್ರ ತುಂಬ ಭಕ್ತಿ ಜಾಸ್ತಿ. ರಾಯನ್ನ ನಂಬಿರೆ ಯಾವತ್ತೂ ನಮಗೆ ಕೈ ಬಿಡಲ್ಲ. ನಾವು ಬೇರೆಯವ್ರಿಗೆ ಕೆಟ್ಟದನ್ನು ಬಯಸೋಕ್ಕಿಂತ ಮುಂಚೆ ನಮಗೆ ನಾವು ಒಳ್ಳೆಯದಾಗಿರಬೇಕು. ಬೇರೆಯವ್ರಿಗೆ ಕೆಟ್ಟದನ್ನು ಯಾಕೆ ಬಯಸ್ಬೇಕಲ್ವ? ನಾವು ದೇವರು ನಂಬಿದ್ದೀವಿ ಅಂದರೆ ದೇವ್ರು ನಮ್ಗೆ ಇವತ್ತಲ್ಲ ನಾಳೆ ಕೊಡ್ತಾರೆ. ಅದಕ್ಕೋಸ್ಕರ ಕೆಟ್ಟ ಕೆಲಸ ಮಾಡೋದು, ಕೆಟ್ಟದನ್ನು ಮಾಡೋದು ಅದೆಲ್ಲ ಒಳ್ಳೆಯದಲ್ಲ. ನಮ್ಮ ನಿಷ್ಕಲ್ಮಶವಾದ ಭಕ್ತಿ ಇದ್ದೆ ಅಂದರೆ ದೇವ್ರ ಹತ್ರ ಬೇಡ್ಕೊಂಡ್ರೆ ನಾವು ಜನಗಳು ಮೆಚ್ಚೋದು ಬೇಡ, ದೇವ್ರನ್ನ ಮೆಚ್ಚಿಸಿ ಸಾಕು. ದೇವ್ರು ನಮಗೆ ಕೈ ತುಂಬ ಕೊಡ್ತಾನೆ. ನಮಗೆ ಏನು ಕೊಡಬೇಕು ಆ ಟೈಮಲ್ಲಿ ಕೊಟ್ಟೇ ಕೊಡ್ತಾನೆ. ನನಗಂತೂ ತುಂಬ ಖುಷಿ ಆಯಿತು. ನಾನು ಅಂದ್ಕೊಂಡಿದ್ದ ಕೆಲಸಗಳು ಎಷ್ಟೋ ಆಗಿದೆ ನೋಡಿ. ಈ ಥರ ಪೂಜೆ ಮಾಡಿದ್ದೀನಿ, ಸಿಂಪಲ್ ಪೂಜೆನೇ. ಬಟ್ ನಂಗೆ ಮನಸ್ಸಿಗೆ ಸಮಾಧಾನ ಆಗುತ್ತಷ್ಟೆ ನಂಗೆ ಪೂಜೆ ಮಾಡಿದರೆ. ನೋಡಿ, ಹೂವು ಕಟ್ ಮಾಡಿಸಿದ್ದೀನಿ. ಸಿಂಪಲ್ಲಾಗಿದ್ದರೂ ರಾಯರು ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾರಲ್ಲ. ನಿಮಗೂ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಹೇಳಿ. ನೀವು ಯಾವ ಥರ ಪೂಜೆ ಮಾಡ್ತೀರಾ ಅಂತ. ಆಮೇಲೆ ಈವ್ನಿಂಗ್ ಸಾಂಬಾರು ಮಾಡಬೇಕಿತ್ತು. ಕೋಸು ಮತ್ತು ಕಡಲೆಬೇಳೆ ಹಾಕಿ ಹಾಕ್ಬಿಟ್ಟು ಕೋಸಿನ ಪಲ್ಯ ಮಾಡಿ ಅನ್ನ ಮಾಡೋಣ, ತಿಳಿ ಸಾಂಬಾರು ಮಾಡಿ ಇದೇ ರಸದ ತಿಳಿ ಸಾಂಬಾರು ಮಾಡೋಣ, ಇದನ್ನು ಪಲ್ಯ ಮಾಡೋಣ ಅಂದ್ಬಿಟ್ಟು ಬೇಯಿಸ್ಬಿಟ್ಟು ಸಾಂಬಾರು ಮಾಡಿ. ಅದನ್ನು ವೀಡಿಯೋ ಮಾಡೋಕ್ಕಾಗಲಿಲ್ಲ. ಮನೆಗೆ ಯಾರೋ ಬಂದರು, ಅವ್ರ ಹತ್ರ ಮಾತಾಡ್ಕೊಂಡು ಹಂಗೆ ಸಾಂಬಾರು ಮಾಡಿದೆ. ಸೊ ಹಂಗಾಗಿ ಇವತ್ತಿನ ಈವ್ನಿಂಗ್ ವ್ಲಾಗ್ ಇಷ್ಟೇ. ಈ ಚಾನಲ್ನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಿದ್ರು ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ. ಇಲ್ಲಿವರೆಗೂ ವೀಡಿಯೋ ನೋಡಿದ್ರಿಗೆ ತುಂಬ ಥ್ಯಾಂಕ್ಸ್. ಇನ್ನೊಂದ್ಸಲ ಹೇಳ್ತಾಯಿದ್ದೀನಿ, ಹಂಗೆ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ. ಸಾಂಬಾರಿಗೆ ಒಗ್ಗರಣೆ ಹಾಕ್ತಾಯಿದ್ದೀನಿ. ಆದರೆ ಫುಲ್ ಎಲ್ಲಾದರೂ ಡೀಟೇಲಾಗಿ ಮಾಡೋಕ್ಕಾಗಲಿಲ್ಲ. ಖಾರ ಎಲ್ಲ ಆರಿಸಿಟ್ಕೊಂಡಿದ್ದೆ. ನಮ್ಮ ಮನೆಯವ್ರಿಗೆ ಪಲ್ಯಕ್ಕೆಲ್ಲ ನೋಡಿ ಈರುಳ್ಳಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಮ್ಮ ಮನೆಯವರಿಗೆ ಇದಕ್ಕೆ ಪಲ್ಯ ಮಾಡೋಕ್ಕೆಲ್ಲ ಹಿಂಡ್ಬಿಟ್ಟು ಕೊಡಿ ಕೋಸೆಲ್ಲ ಅಂತ ಹೇಳ್ಕೊಟ್ಟಿದ್ದೆ. ಅಪ್ಪನ ಮಗಳನ್ನೂ ಹಿಂಡ್ಬಿಟ್ಟು ಬಿಸಿದೆ ಅಂದ್ಬಿಟ್ಟು ಫ್ಯಾನ್ ಹಾಕೊಂಡು ಹಾಲಲ್ಲಿ ಕೂತ್ಕೊಂಡು ಹಿಂಡ್ತಾಯಿದ್ರು. ಅವರಿಗೂ ಕೆಲಸ, ಅವ್ರ ಮನೇಲಿದ್ದರೆ ಅವ್ರಿಗೂ ಕೆಲಸ ಕೊಡ್ತೀನಿ ಅನ್ನೋಕ್ಕಿಂತ ಹೆಚ್ಚಾಗಿ ಅವ್ರು ನನಗೆ ಹೆಲ್ಪ್ ಮಾಡ್ತಾರೆ. ನಾನು ಕೇಳಲಿಲ್ಲ ಅಂದ್ರೂ ಅವರಾಗೆ ಬಂದು ಏನು ಕೆಲಸ ಮಾಡಬೇಕು ಏನಾದ್ರು ಇದೆಯಾ ಅಂತ ಅವರೇ ಹೆಲ್ಪ್ ಮಾಡ್ತಾರೆ ನೋಡಿ. ಬೆಳಗ್ಗೆ ಪಲಾವಿಗೆಲ್ಲ ಕಟ್ ಮಾಡಿ ಇಟ್ಕೊಂಡೆ. ಬೆಳಗ್ಗೆ ತಿಂಡಿ ಮಾಡಬೇಕಲ್ಲ ಅಂತ ಎಲ್ಲ ಕಟ್ ಮಾಡಿದ್ದೆಲ್ಲ ಹಂಗೆ ಬಿಟ್ಟಿದ್ದೆ. ಫಸ್ಟ್ ಅಡುಗೆ ಮಾಡ್ಕೊಂಡು ಎಲ್ಲ ಕ್ಲೀನ್ ಮಾಡೋಣ ಅಂತ ಅಲ್ಲಿ ಸಾಂಬಾರಿಗೆ ಒಗ್ಗರಣೆ ಹಾಕ್ತಾಯಿದ್ದೆ. ಹೊತ್ತೋಗ್ಬಿಡುತ್ತೆ ಅಂದ್ಬಿಟ್ಟು ವೀಡಿಯೋ ಮಾಡೋಕ್ಕೆ ಹೋಗಿದ್ದೆ, ಹೊತ್ತೋಗುತ್ತೆ ಅಂದ್ಬಿಟ್ಟು ಹಂಗೆ ಬಂದೆ. ಸೊ ಹಂಗಾಗಿ ಇಲ್ಲಿ ಸಾಂಬಾರು ಎಲ್ಲ ಆಯಿತು. ಅವರು ನೋಡಿ ಕಾಳೆಲ್ಲ ಹಿಂಡ್ಬಿಟ್ಟು ಕೊಟ್ಟಿದ್ದೇನೆ. ಪಲ್ಯಕ್ಕೆ ಒಗ್ಗರಣೆ ಹಾಕ್ತಾಯಿದ್ದೀನಿ. ಚೆನ್ನಾಗಿತ್ತು ಪಲ್ಯನೂ. ಸಂಜೆ ಈವ್ನಿಂಗಿಗೆ ಒಂದು ಟೈಮೇ ಕರೆಕ್ಟಾಗಿತ್ತು. ಈ ಥರ ಪಲ್ಯ ಮಾಡ್ಕೊಂಡು ತಿಂದು ಹಾಗೆ ಮಲ್ಕೊಂಡ್ವಿ. ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಓಕೆನೇ, ಲಾಸ್ಟಿಗೆ ಎಲ್ಲ ಆಯಿತು. ಮಲ್ಕೋಬೇಕಾದ್ರೆ ಸೀಬೆಹಣ್ಣಿತ್ತು. ನಾನು ನನ್ನ ಮಗಳು ಸೀಬೆಹಣ್ಣು ನಮ್ಮ ಮನೆಯವರು ತಿಂದ್ಬಿಟ್ಟು ಸ್ಲೀಪ್ ಮಲ್ಕೊಂಡ್ವಿ. ಓಕೆ, ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಓಕೆ, ಬಾಯ್. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ವಿಡಿಯೋ ಇಷ್ಟ ಆಯಿತು ಅಂತ ಅಂದರೆ ಒಂದು ಲೈಕ್ ಕೊಡಿ ಗೈಸ್. ಓಕೆನಾ? ಯಾರೂ ಲೈಕ್ ಕೊಡ್ತಾಯಿಲ್ಲ. ವಿಡಿಯೋ ಇಷ್ಟ ಆಯಿತು ಅಂತ ನನಗೂ ಗೊತ್ತಾಗುತ್ತೆ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.